ಲೋಕೋಪಯೋಗಿ ಇಲಾಖೆ ಸಚಿವರು ಶ್ರೀ ಸತೀಶ್ ಜಾರಕಿಹೊಳಿ ಸರ್ ಅವರ ಅಧ್ಯಕ್ಷತೆಯಲ್ಲಿ ಸರ್ಕಾರದ ಕಾರ್ಯದರ್ಶಿಗಳು, ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ, ಗಣಿ, ಮಾನ್ಯ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ರಾಜ್ಯ ಸಂಘದ ಪದಾಧಿಕಾರಿಗಳಾದ ಕಾರ್ಯಾಧ್ಯಕ್ಷರು ಶ್ರೀ ಸಂಕನಗೌಡ ಶಾನಿ, ಶ್ರೀ ಆರ್ ಮಂಜುನಾಥ್, ಶ್ರೀ ಜಗನ್ನಾಥ್ ಬಿ, ಸೇಗಜಿ ಉಪಾಧ್ಯಕ್ಷರು ಶ್ರೀ ದಿನೇಶ್, ಶ್ರೀ ಎನ್ ಮಂಜುನಾಥ್, ಶ್ರೀ ಕೃಷ್ಣೇಗೌಡ ಅವರು, ಬೆಳಗಾಂ ಜಿಲ್ಲಾ ಸಂಘದ ಸದಸ್ಯರು ಶ್ರೀ ರಾಜು ಪದ್ದಣ್ಣನವರು ಹಾಗೂ ಕ್ವಾರಿ ಅಸೋಸಿಯೇಷನ್ ಪದಾಧಿಕಾರಿಗಳೊಂದಿಗೆ ಸುದೀರ್ಘವಾಗಿ ಎಂಡಿಪಿಯನ್ನ ಕ್ವಾರಿ ಮಾಲೀಕರು ಜಿಪಿಎಸ್ ಉಪಕರಣ ಕೆಟ್ಟು ಹೋದರೂ ಸಹ ಕೊಡಬೇಕು, 5 ಪಟ್ಟು ದಂಡವನ್ನು ವಿಧಿಸಬಾರದು, ಗ್ರಾವೆಲ್ ಕ್ವಾರಿಗಳನ್ನು ಸರ್ಕಾರವೇ ಗುರುತಿಸಬೇಕು, ಅಲ್ಲಿಯವರೆಗೆ ವಾಹನಗಳನ್ನು ವೈಜ್ಞಾನಿಕವಾಗಿ ದಂಡವನ್ನು ವಿಧಿಸಬಾರದು ಅಂತ ಚರ್ಚಿಸಿ, ದಂಡ ವಿಧಿಸಿದರೆ ಗುತ್ತಿಗೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ ಅಂತ ಸಚಿವರಿಗೆ ಮನವರಿಕೆಯನ್ನ ಮಾಡಿಕೊಡಲಾಯಿತು. ಇನ್ನು ಈ ಎಲ್ಲಾ ವಿಚಾರಗಳನ್ನು ಪರಿಶೀಲನೆ ಮಾಡಿ ಇನ್ನು 15 ದಿನಗಳಲ್ಲಿ ಪದಾಧಿಕಾರಿಗಳ ಸಭೆಯನ್ನ ಕರೆದು ಸಮಸ್ಯೆಯನ್ನು ಬಗೆಹರಿಸಲು ಸಚಿವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆರ್ ಮಂಜುನಾಥ್ ಕಾರ್ಯಾಧ್ಯಕ್ಷರು, ಬಿಎನ್ ಕೃಷ್ಣೇಗೌಡ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರು ಜೊತೆಗೂಡಿ ಉಪಸ್ಥಿತರಿದ್ದರು. ಪ್ರಶಾಂತ್ ಪಲ್ಲೇದ, ಮಾದರಿ ಟಿವಿ.